ಅದರದ್ದು ಅವರು ಬೇರೆ ತಾಲೂಕ್ಸಲ್ಲಿ ಕೆಲಸ ಮಾಡೋ ಅಂಥದ್ರಲ್ಲಿ ಅವರು ಬ್ಯುಸಿ ಆಗಿದ್ದರು. ನಮ್ಮ ತಾಲೂಕಲ್ಲಿ ಸ್ವಲ್ಪ ಕೆಲಸಗಳನ್ನ ಮಾಡೋದು ಬೇರೆಯವರಿಗೆ ಸೂಪರ್ವಿಷನ್ಗೆ ಕೊಟ್ಟು ಗಮನ ಹರಿಸಿರಲಿಲ್ಲ. ಅದಾದಮೇಲೆ ರಿಪೀಟೆಡಾಗಿ 2-3 ಮಂತ್ಸ್ ಮೀಟಿಂಗ್ ಆದಮೇಲೆ ಈಗ ಅವರೇ ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಒಂದು 30 ಡೇಸ್ 45 ಡೇಸಲ್ಲಿ ಅವರೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ತೀವಿ ಅಂತ 2 ಡೇಸ್ ಬಿಫೋರ್ AW ಅವರು ಮತ್ತು DC ಆಫೀಸ್ PD ಅವರು ಇವರೆಲ್ಲ ಬಂದು ರೋಡ್ಸ್ ಎಷ್ಟು ಮತ್ತು ಕಲ್ವರ್ಟ್ಸ್ ಎಷ್ಟು ಕಾಬಲ್ ಸ್ಟೋನ್ ಎಷ್ಟು ಎಲ್ಲೆಲ್ಲಿ ಇದೆ ಅಂತ ಅಂದಾಗ ಆ ಒಂದು ಅಪ್ ಟು 6.5 ಇಂದ 7 ಕ್ರೋರ್ಸ್ದು KGF ಅಲ್ಲಿ ನಗರೋತ್ಥಾನ 4ದು ಪೆಂಡಿಂಗ್ ಇತ್ತು. ಅದರಲ್ಲಿ ಫಸ್ಟು ಮಳೆ ಶುರುವಾಗಿ ಮುಗಿಯೋದ್ರೊಳಗಡೆ ರೋಡ್ಸ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಮೈನಿಂಗ್ ಏರಿಯಾಲಿ ಎಷ್ಟೆಷ್ಟು ರೋಡ್ಸ್ ಪೆಂಡಿಂಗ್ ಇದೆ ಅದನ್ನು ಲಿಸ್ಟ್ ಮಾಡಿದ್ದಾರೆ. ಪ್ರಿಯಾರಿಟಿ ಮೇಲೆ ಯಾವುದು ದಿ ವರ್ಸ್ಟ್ ರೋಡ್ಸ್ ಇದ್ದಾವೆ ಅದನ್ನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಮೊನ್ನೆ ಎಲ್ಲ ವಿಸಿಟ್ ಮಾಡಿದ್ದಾರೆ ಕಾಂಟ್ರಾಕ್ಟ್ರು. ಅವರು ಇಲ್ಲೇ ಅಲ್ಲ, KGF ತಾಲೂಕೇ ಅಲ್ಲ, ಕೋಲಾರು ಮತ್ತು ಬೇರೆ ಬೇರೆ ತಾಲೂಕಲ್ಲೂ ನಗರೋತ್ಥಾನ 4ದು ಅವರೇ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇಂಡಿವಿಜುವಲ್ ಸೂಪರ್ವಿಷನ್ ಇಲ್ಲ. KGF ಅಲ್ಲಿ ಅವ್ರು ಬಂದು ಆಗಿಂದಾಗ ಕೆಲಸ ಸೂಪರ್ವಿಷನ್ ಮಾಡಿಲ್ಲ. ಅವರು ಯಾರು ಅವ್ರ ಕೆಳಗಡೆ ಸೂಪರ್ವಿಷನ್ ಮಾಡ್ತಾರೆ ಸೈಟ್ ಇಂಜಿನಿಯರ್ಸು ಆ ಥರ ಅವ್ರ ಮೇಲೆ ಡಿಪೆಂಡ್ ಆಗಿದ್ದರು. ಅದಾದಮೇಲೆ ಒಂದು 2 ಮಂತ್ಸಿಂದ ತುಂಬ ಒತ್ತಡ ಮಾಡಿದ್ರಿಂದ ಅವರೇ ಸ್ಪಾಟಿಗೆ ಬಂದಿದ್ದಾರೆ. ಬಂದು ಟೈಮ್ ಕೂಡ ತುಂಬ ಕಡಿಮೆ ಟೈಮೇ ಕೇಳಿದ್ದಾರೆ, ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಕ್ಸ್ ನಗರೋತ್ಥಾನ 4ದು ಎಲ್ಲ ಟೆಂಡರ್ ವರ್ಕ್ಸ್ ಕಂಪ್ಲೀಟ್ ಆದ್ರೇ ನಾವು ಸರ್ಕಾರಕ್ಕೆ ನಗರೋತ್ಥಾನ 5 ಏನಿದೆ ಅದರದ್ದು ಪ್ರಪೋಸಲ್ ಕೊಡೋಕ್ಕಾಗತ್ತೆ. ಈ ವರ್ಕ್ಸ್ ಅನ್ಲೆಸ್ ನಾವು ಈ ವರ್ಕ್ಸ್ನ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಆ ಪ್ರಪೋಸಲ್ಲೇ ತಗೊಳ್ಳೋಕ್ಕೂ ಆಗಲ್ಲ, ಸರ್ಕಾರಕ್ಕೆ ಕೊಡೋಕ್ಕೂ ಆಗಲ್ಲ. ಸೊ ಆ ಒಂದು ಜವಾಬ್ದಾರಿಯಿಂದ ಅವರಾಗಲಿ ನಾವಾಗಲಿ ಕಮಿಷನರ್ ಆಗಲಿ AW ಆಗಲಿ ಅಧ್ಯಕ್ಷರು ಸ್ಟ್ಯಾಂಡಿಂಗ್ ಕಮಿಟಿ ಕೌನ್ಸಿಲರ್ಸು ಅವ್ರನ್ನ ಏನೂ ಮಾತಾಡದೆ ಕೆಲಸ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಅವ್ರನ್ನೇನು ಮಾತಾಡೋ ನಗರೋತ್ಥಾನ ರೋಡ್ಸಲ್ಲಿ ನಗರೋತ್ಥಾನದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ದು ಈವರೆಗೂ 19 ಕೋಟಿಯಲ್ಲಿ ಕೆಲಸ ಆಗಿದ್ದು ಒಂದು 7.5 ಅಷ್ಟೇ. 11 ಕೋಟಿಯಲ್ಲಿ ಆ ಬಿಲ್ಡಿಂಗ್ಸ್ದೆಲ್ಲ ಬಿಲ್ಡಿಂಗ್ಸ್ ಆಲ್ಮೋಸ್ಟ್ 35 ವಾರ್ಡ್ಸಲ್ಲಿ ಏನೇನು ಇಂಡಿವಿಜುವಲ್ ಆಗಿ ಕೌನ್ಸಿಲರ್ಸ್ ಹತ್ರ ಪ್ರಪೋಸಲ್ಸ್ ತೊಗೊಂಡಿದ್ವಿ. ರೋಡು, ಡ್ರೈನು ಮತ್ತು ಫುಟ್ಪಾತು ಇಂಥವೆಲ್ಲನೂ ಕಂಪ್ಲೀಟ್ ಆಗಿದೆ. ಅವ್ರ ಪ್ರಕಾರ 11 ಕ್ರೋರ್ಸ್ ಅಂತ ಇದ್ದಾರೆ. ನಾನು ರೋಡ್ಸ್ ನನ್ನ ಕ್ಯಾಲ್ಕುಲೇಷನ್ಸ್ ಪ್ರಕಾರ 30% ರೋಡ್ಸ್ ಎಲ್ಲ ಆಗಿರೋದು. ಅದಾದಮೇಲೆ 50% ವರ್ಕ್ ಹಾಗೇನೆ ಪೆಂಡಿಂಗ್ ಇತ್ತು. ಅದರಲ್ಲಿ ಮಳೆ ಇರ್ತಾ ಇರೋದ್ರಿಂದ ವರ್ಸ್ಟ್ ರೋಡ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾವುದು ಬಿಲ್ಡಿಂಗ್ಸ್ ನಾನೀಗ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ಸ್ ಆಗಲಿ ಡ್ರೈನ್ ಆಗಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ವರ್ಸ್ಟ್ ರೋಡ್ಸ್ ಯಾವ್ಯಾವುದು ಮೈನಿಂಗ್ ಏರಿಯಾ ಇರ್ಬೋದು, ನಾನ್ ಮೈನಿಂಗ್ ಏರಿಯಾ ಇರ್ಬೋದು, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಹಾಕಿದ್ದೀವಿ. ಅದಾದಮೇಲೆ ಅಲ್ಲಲ್ಲಿ ಕೆಲವೊಂದು ಜಾಗದಲ್ಲಿ ರೋಡ್ ಎಲ್ಲಿ CC ರೋಡು ಬರಲ್ಲ ಅಲ್ಲಿ ಕಾಬಲ್ ಸ್ಟೋನ್ದು ಒಂದು ಫುಟ್ಪಾತ್ ಥರ ಒಂದು ಮಾಡೋದಕ್ಕೂ ಒಂದು ಪ್ರಾವಿಷನ್ ಇದೆ. ಅದರದ್ದೇನೋ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಾಯಿತು. ರೋಡ್ ಕೆಲಸ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ. ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಇನ್ನೂ 7.5 ಅಷ್ಟು ಅವ್ರ ವರ್ಕ್ಸ್ ಅವರಿಂದ ನಾವು ತೊಗೋಬೇಕಾಗಿದೆ. 7.5 ಕ್ರೋರ್ 7 ಕೋಟಿ 50 ಲಕ್ಷ ಅಷ್ಟು ವರ್ಕ್ ಅವ್ರ ಹತ್ರ ಕೆಲಸ ತಗೊಳ್ಳೋದಿದೆ. ಪ್ರತಿ ವಾರ್ಡ್ದು ಇದೆ 50 lakhs 70 lakhs ಹತ್ರ ಅಬೌಟ್ 45 lakhsದೇ ರೋಡ್ಸ್ ಇರೋದು ಅವ್ರ ಹತ್ರ ಎಲ್ಲ. ಆಲ್ಮೋಸ್ಟ್ ಎಲ್ಲ ಮೈನಿಂಗ್ ಏರಿಯಾ ಇರಲಿ ನಾನ್ ಮೈನಿಂಗ್ ಏರಿಯಾ ಇರಲಿ ಕೌನ್ಸಿಲರ್ಸು ಇದೊಂದು ಜವಾಬ್ದಾರಿಯಿಂದ ಅವ್ರವ್ರ ವಾರ್ಡ್ದು ಕೆಲಸ ತಗೊಳ್ಳೋವಾಗ ಬರೀ ಯಾರೋ ಬಂದು ಕೆಲಸ ಮಾಡಿದ್ರೆ ಮಾಡಿಸ್ಕೋಕೂಡ್ದು. ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅಲ್ಲಿನ ಪರಿಸ್ಥಿತಿ ರೋಡ್ ಯಾವ ಕಂಡೀಷನಲ್ಲಿದೆ ನೋಡಿ ಆ ಕೆಲಸ ಅಲ್ಲೇ ಇದ್ದು ತೊಗೋಬೇಕು ಅಂತ ನಾನು ಹೇಳ್ತೀನಿ. ಮೇಡಮ್, ನಿನ್ನೆ MP ಅವರು ROBದು ಮುರುಗಮ್ದು ರೈಲ್ವೆ ಓವರ್ ಬ್ರಿಡ್ಜಿದು MLA ಅವರು ಕೋರ್ಡಿನೇಟ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ, ಅದಕ್ಕೆ ಡಿಲೇ ಆಗಿರೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. PWD ಅವರು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಇದು ಶೇರಿಂಗ್ 50-50 ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟು. ಸರಿ, ಅಷ್ಟೆಲ್ಲ ಮಾಹಿತಿ ಅವರಲ್ಲಿದ್ದರೆ ಮುರುಗಮ್ ROB ಆಗಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಪಕ್ಕದಲ್ಲಿ 2 ROBs ಆಗಿದಾವಲ್ಲ, ಅವಾಗ ಯಾವ ದುಡ್ಡಲ್ಲಿ ಆಯಿತು ಅಂತ ಕೇಳಿ. ಯಾರು ಅಕ್ವಿಸಿಷನ್ ಎಲ್ಲ ROB ಬರಬೇಕು ಅಂದರೆ ಈ ಕಡೆ 2 ಬಂದಿದೆಯಲ್ಲ. ಈಗ ನೀವು SP ಆಫೀಸಿಂದ ಈ ಕಡೆ 2 ROBs ಇದಾವಲ್ಲ, ಅವೆಲ್ಲ ಹೇಗಾಯಿತು ಅಂತ ಕೇಳಿ. ಅವೆಲ್ಲ ಕಾಸ್ಟ್ ಶೇರಿಂಗಲ್ಲೇ ಆಗಿರೋದು, KGF ಅಲ್ಲೇ ಆಗಿರೋದು. ಇದಕ್ಕೆ ಮುಂಚೆ ಆಗಿರೋದು ಅವೆಲ್ಲ, ಇದಕ್ಕೆ ಮುಂಚೆ ಆಗಿರೋದು ಯಾಕೆ ಅಂತ ಕೇಳಿ. ನಾವು ಕೇಳಿದ್ದೀವಿ, ಮೇಡಮ್ ಇಸ್ ನಾಟ್ ಕೋಆಪರೇಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಅಂತ. ಏನು ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ನನಗೆ. ಈಗ ಅವರು ಹೇಳ್ತಾ ಇದ್ದಾಗ ಅರ್ಥ ಆಗಿದೆ.
ನೋಡಿ, ನಾವು ಕೆಲಸದ ವಿಚಾರದಲ್ಲಿ ಜಿಲ್ಲೆಯ ಪ್ರಾಬ್ಲಮ್ ಇರಲಿ, ನಮ್ಮ ಕ್ಷೇತ್ರದ ಪ್ರಾಬ್ಲಮ್ ಇರಲಿ, ಅವರಿಗೆ ನಾವು ಗೌರವ ಕೊಟ್ಟೇ ಕೊಡ್ತೀವಿ. ಕೆಲಸದ ವಿಚಾರದಲ್ಲಿ ನನ್ನ ಕ್ಷೇತ್ರದ ಕೆಲಸನೇ ಮುಖ್ಯ, ಅಭಿವೃದ್ಧಿನೇ ಮುಖ್ಯ. ಯಾವುದೇ ಇಲಾಖೆಯಿಂದ ಸ್ಪಂದಿಸಿಲ್ಲ ಅಂತಂದರೆ ನನ್ನ ಗಮನಕ್ಕೆ ಬಂದರೆ ಖಂಡಿತವಾಗೂ ನಾವು ಸ್ಪಂದಿಸ್ತೀವಿ ಅಷ್ಟೇ. ಇರ್ಬೋದು, ಅವರೊಂದು ಚುನಾಯಿತ ಪ್ರತಿನಿಧಿ ಇದ್ದಾರೆ, ಅವ್ರ ಬಗ್ಗೆ ಗೌರವದಿಂದನೇ ನಾನು ಹೇಳ್ತಾ ಇದ್ದೀನಿ. ಯಾವ ವಿಚಾರದಲ್ಲಿ ನಾವು ಸ್ಪಂದಿಸಲಿಲ್ಲ ಅಂತ ನಮಗೆ ಗಮನಕ್ಕೆ ತಂದರೆ ಖಂಡಿತವಾಗೂ ನಾವು ಜವಾಬ್ದಾರಿಯಿಂದ ನಡ್ಕೊತೀವಿ. ನನ್ನ ಕ್ಷೇತ್ರ ಅಭಿವೃದ್ಧಿ ಆದರೆ ಸಾಕು, ಬೇರೆ ಯಾವುದೇ ರೀತಿ ಇಲ್ಲ ನನ್ನ ಮನಸ್ಸಿನಲ್ಲಿ, ಬೇರೆ ಯಾವುದೇ ಆಲೋಚನೆ. ಫಸ್ಟ್ ರೀಚ್ ಫುಲ್ ಕವರ್ ಆಗುತ್ತೆ. ಅನುದಾನ ಎಷ್ಟು? 1 ಕೋಟಿ ಅನುದಾನ. ಮಾರಿಕುಪ್ಪಂ ಪಂಚಾಯತಿಯವರದು ಬಹಳ ವರ್ಷಗಳ ಬೇಡಿಕೆ ಈ ದಾರಿ, ಬಹಳ ವರ್ಷಗಳದ್ದು ಬೇಡಿಕೆ ಇತ್ತು. ಅದಾದಮೇಲೆ ವಾರ್ಡ್ ನಂಬರ್ 35ಗೂ ಸೇರುತ್ತೆ ಇದು, ವಾರ್ಡ್ ನಂಬರ್ 35. ಆಮೇಲೆ ಇಲ್ಲಿ ಒಂದು ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸು ಇದೆ, ಸ್ಟೂಡೆಂಟ್ಸ್ ಜಾಸ್ತಿ ಓಡಾಡ್ತಾರೆ. ಇಡೀ ಪಂಚಾಯತಿ ಎಷ್ಟು ಊರಿದೆ ಅಷ್ಟು ಊರು ನಗರಕ್ಕೆ ಬರಬೇಕು ಅಂತಂದರೆ ಇದೇ ಅವ್ರಿಗೆ ದಾರಿ ಇರೋದು ಮಾರಿಕುಪ್ಪಂ ಪಂಚಾಯತಿ ಅವರಿಗೆ. ಆದರೆ ಕಡಿಮೆ ದುಡ್ಡು ಹಾಕಿದ್ರೆ ನಾನು ಕ್ವಾಲಿಟಿ ವರ್ಕ್ ತೊಗೊಳಕ್ಕಾಗಲ್ಲ ಅಂತ ಭಾಳ ದಿನಗಳಿಂದ ಇದು ಒಂದು ದಾರಿ ಪೆಂಡಿಂಗ್ ಇತ್ತು. ಅದಾದಮೇಲೆ ಇದಕ್ಕೆ 1 ಕೋಟಿ ಅನುದಾನ, ಜೊತೆಯಲ್ಲಿ ಇದು ನಗರಕ್ಕೆ ಹೊಂದ್ಕೊಂಡಿದೆ. ಅದಕ್ಕೋಸ್ಕರ ಇದರಲ್ಲಿ ಡ್ರೈನ್ಸು ಮಾಡಬೇಕಾಗತ್ತೆ. ಮಳೆಯಿಂದ ಯಾವಾಗಲೂ ಇದು ದಾರಿ ಹಾಳಾಗ್ತಾ ಇದೆ, ಮಳೆಯಿಂದನೇ ಈ ದಾರಿ ಯಾವಾಗಲೂ ಹಾಳಾಗ್ತಾ ಇದ್ದಿದ್ದು. ಅದರಿಂದ ಸ್ವಲ್ಪ ಅದನ್ನು ಲೆವೆಲ್ ಮಾಡಿಕೊಂಡು, ಈ ರೋಡ್ನ ಲೆವೆಲ್ ಮಾಡಿಕೊಂಡು, ಸ್ಕ್ಯಾರಿಫೈ ಮಾಡಿಕೊಂಡು, ಫೋರ್ಸಲ್ಲೂ ಮಳೆ ನೀರು ಈ ಕಡೆಗೆ ಹರಿಯುತ್ತೆ, ಅದಕ್ಕೆ ಒಳ್ಳೆ ಡ್ರೈನ್ಸ್ ಮಾಡಿ ಅದನ್ನು ಕಾಲುವೆಗೆ ಕನೆಕ್ಟ್ ಮಾಡ್ಕೊಂಡು ಈ ರೋಡ್ ಕಂಪ್ಲೀಟ್ ಮಾಡ್ಕೊಂಡು, ಬಟ್ ಈಗ ಸ್ಕ್ಯಾರಿಫೈ ಮಾಡಿ ವೆಟ್ ಮಿಕ್ಸ್ ಮಾಡಿ ರೋಲರ್ ಮಾಡಾದ್ಮೇಲೆ ಡ್ರೈನ್ ಕೆಲಸ ತೊಗೋಬೇಕಾಗುತ್ತೆ. ಅನುದಾನಕ್ಕಿಂತ ನಾವು ಏನು ಅನುದಾನ ತರ್ತೀವಿ ಮುಖ್ಯ ಅಲ್ಲ, ನೀವೆಲ್ಲ ಶ್ರದ್ಧೆಯಿಂದ ಈ ಕೆಲಸ ತೊಗೊಂಡ್ರೆ ಈ ರೋಡ್ಗೆ 20 ವರ್ಷ ಆಯಸ್ಸಿರುತ್ತೆ, 20-25 ವರ್ಷ ಆಯಸ್ಸಿರುತ್ತೆ. ಆ ರೀತಿ ಕೆಲಸ ತಗೊಳ್ಳೋವಂಥ ಜವಾಬ್ದಾರಿ. ರೋಡ್ ಇಲ್ಲ ಅಂತ ಇರ್ತಾರೆ, ರೋಡ್ ತಂದಾದ್ಮೇಲೆ ಒಂದಿನಾನು ರೋಡ್ ಹತ್ರ ನಿಂತ್ಕೊಂಡು ಕೆಲಸ ತಗೊಳ್ಳಲ್ಲ. ಇಬ್ಬರಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ರೋಡ್ ಕೆಲಸ ಆಗೋವರೆಗೂ ಇವ್ರು ಜವಾಬ್ದಾರಿ ಆಗಬೇಕು. ಕೆಲಸ ತಗೊಳ್ಳೋ ಅಂಥದ್ದು ಯಾರು ಕಾಂಟ್ರಾಕ್ಟ್ ಇರ್ತಾರೆ, ಇವತ್ತು ಬಂದಿದ್ದಾರೆ ಮತ್ತು ಅವ್ರನ್ನ ಮರ್ತೋದ್ರೆ ನಾಳೆ ಕೆಲಸ ಅರ್ಜೆಂಟಾಗಿ ಆ ಥರ ಮಾಡ್ಕೊಂಡು ಹೋಗಿ ಬಿಡಬಾರ್ದು. ಇದ್ದು ಶ್ರದ್ಧೆಯಿಂದ ನಮ್ಗೆ ಅಸೆಟ್ಸ್ ಥರ, ನಮ್ಮ ನಗರಕ್ಕೆ ಅಥವಾ ನಮಗೆ ನಮ್ಮ ಕ್ಷೇತ್ರಕ್ಕೆ ಅಸೆಟ್ಸ್ ಥರ. ಅದರ ಉಪಯೋಗ ಯಾರಿಗಾಗುತ್ತೆ? ಇಲ್ಲಿರುವಂಥ ಸಾರ್ವಜನಿಕರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ. ಪ್ರತಿದಿನ ಯಾರು ಟೌನಿಗೆ ಬರ್ತಾರೆ, ಏನೇನೋ ಸಮಸ್ಯೆಗಳಿಂದ ಬರ್ತಾರಲ್ಲ, ಹಾಸ್ಪಿಟ್ಲಿಗೆ ಬರ್ತಾರೆ, ಸ್ಕೂಲ್ಗೆ, ಕಾಲೇಜ್ಗೆ, ವ್ಯಾಪಾರ ಮಾಡೋದಕ್ಕೆ, ಏನೇನೋ ಸಮಸ್ಯೆಗಳಿಂದ ಬರೋವಂಥವ್ರಿಗೆ ರೋಡ್ಸು ವ್ಯವಸ್ಥಿತವಾಗಿದ್ರೇ ಅವರಿಗೂ ಸಮಾಧಾನ ಆಗುತ್ತೆ. 2 ವೀಲರ್ ಅವ್ರು ಯಾವಾಗಲೂ ಹೇಳ್ತಾರೆ ರೋಡ್ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿದೆ, KGF ಟೌನಲ್ಲಿರೋ ರೋಡ್ಸ್ ಎಲ್ಲ ಚೆನ್ನಾಗಿದೆ, ನಾವು ಊರುಗಳ ರೋಡು ಚೆನ್ನಾಗಿಲ್ಲ ಅಂತ ಯಾವಾಗಲೂ ಅವರು ರೋದನೆ ಆಗಿತ್ತು. ಅದು ಇವತ್ತಿಂದ ನೀವು ಕೆಲಸ ತೊಗೊಬೇಕು. ಈ ಪಂಚಾಯತಿಯವರೆಲ್ಲರೂ ಖುಷಿಯಾಗಿ ಕೆಲಸ ತೊಗೋಬೇಕು ನೀವು.